ಹಾಯ್ ಫ್ರೆಂಡ್ಸ್, ಇವತ್ತು ಮೀಶೋದಿಂದ ಮತ್ತೊಂದು ಪ್ರಾಡಕ್ಟ್ ಬಂದಿದೆ. ನಮ್ಮ ಪಾಪನ ಬರ್ತಡೇ ಇದೆ, ಯಾವಾಗಂತ ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೋಸ್ಕರ ನಾನು ತರಿಸಿದ್ದೆ. ನೋಡೋಣ ಹೇಗೆ ಬಂದಿದೆ ಅಂತ. ಇದರ ರೇಟು ಭಾಳ ಚೀಪಾಗೆ ಸಿಕ್ಕಿದೆ. ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ. ನೋಡೋಣ ಏನೇನು ಬಂದಿದೆ ಅಂತ. ಮೊದಲನೇದಾಗಿ ಇದು ಬಲೂನು ಊದೋದು, ಬಾಯಿಂದ ಊದ್ತಾರಲ್ಲ ಬಲೂನು ಊದೋದು. ಏನು ಹೆಂಗೆ ಊದೋದು ಅಂತ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಬಲೂನ್ ಹಾಕಿ, ಇಲ್ಲಿ ಚಿಕ್ಕ ತೂತಿದೆ, ಇಲ್ಲಿ ಬಲೂನ್ ಹಾಕಿ ಹಿಂಗೆ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿ ಬಂದಿದೆ. ಇದು ಚೆನ್ನಾಗಿದೆ ನೋಡಿ. ಇದು ಬಲೂನು ಊದೋದು, ಇದೊಂದು ಬಂದಿದೆ. ಆಮೇಲೆ ಇದು ಹ್ಯಾಪಿ ಬರ್ತ್ಡೇ ಅಂತಂದ್ಬಿಟ್ಟು ಸ್ಟಿಕ್ಕರ್ಗಳು. ಸ್ಟಿಕ್ಕರ್ ಅಂದರೆ ಈ ಥರ ಚೆನ್ನಾಗಿದೆ ಕಲರ್. ನಮ್ಮ ಪಾಪುಗೆ ಬ್ಲೂ ಅಂದರೆ ಇಷ್ಟ, ಅದಕ್ಕೆ ಬ್ಲೂ ಮಾಡಿದ್ದೀನಿ ನಾನು. ಇದು ಏನು ಟೇಪು, ಗಮ್ ಟೇಪ್. ಇದನ್ನು ಬ್ಲೂ ಕಲರ್ ಇದೆ. ಇದೊಂದು ಬಂದಿದೆ. ಇಷ್ಟು ಕಮ್ಮಿ ರೇಟಿಗೆ ಇಷ್ಟೆಲ್ಲ ಬಂದಿದ್ದಾವೆ. ಬರ್ತಡೇ ಸಿಂಪಲ್ಲಾಗಿ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದೇ ಫಸ್ಟ್ ತರಿಸಿರೋದು. ಯಾವಾಗಲೂ ಸುಮ್ಮನೆ ಹಂಗೆ ಅವನೇನು ಚಿಕ್ಕವನಲ್ಲ, ಈಗ ಬರ್ತಾ ಬರ್ತಾ ದೊಡ್ಡವನಾಗ್ತಿದ್ದಾನೆ ಅಂತಂದ್ಬಿಟ್ಟು ನಾನು ಜಾಸ್ತಿ ಡೆಕೋರೇಷನ್ ಮಾಡ್ತಿರಲಿಲ್ಲ. ಈ ಸಲ ಏನೋ ಇದು ಚೀಪ್ ಆ್ಯಂಡ್ ಬೆಸ್ಟು ಅಂತ ಅನ್ನಿಸ್ತು, ಅದಕ್ಕೆ ಇದೊಂದು ತರಿಸಿದೆ. ನೋಡೋಣ ಎಷ್ಟು ಐಟಮ್ ಬಂದಿದೆ ಅಂತೆ. ಇದು ಏನಪ್ಪ, ಇದ್ರ ಜೊತೆ ಇದು ಸ್ಟಾರು, 2 ಸ್ಟಾರ್ ಬಂದಿದ್ದಾವೆ. ಇದು ಇಲ್ಲಿ ಊದಕ್ಕೂ ಫೆಸಿಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಊದಕ್ಕೆ ಹೆಂಗೋ ನೋಡೋಣ. 2 ಸ್ಟಾರ್ ಕೊಟ್ಟಿದ್ದಾರೆ. ಅವನಿಗೆ ಇದೆಲ್ಲ ಬೇರೆಯವ್ರ ಮನೆಗೆ ಹೋದಾಗೆ ನನಗೂ ಆ ಥರ ಮಾಡು ಅಂತ ಇದ್ದ. ಆ ಕಾರಣಕ್ಕೆ ನಾನು ಈ ಸಲ ನೋಡೋಣಂತೆ ಅಂತ ತರಿಸಿದ್ದೇನೆ. ಅವನದು ಫೆಬ್ರವರಿ 18ಗೆ ಅವನ ಬರ್ತಡೇ ಇದೆ. ಅವನು ಬರೋ ಅಷ್ಟಲ್ಲೇ ನಾನು ಇದೆಲ್ಲ ರೆಡಿ ಮಾಡಿ ಡೆಕೋರೇಷನ್ ಮಾಡಿದರೆ ಅವನು ಫುಲ್ ಖುಷಿ ಆಗ್ತಾನೆ. ಮಕ್ಕಳಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ನನಗೆ ಅವನ ಖುಷಿನೇ ನನಗೆ ಮುಖ್ಯ. ಆದ್ರೂ ನಾನು ಇದಕ್ಕೆಲ್ಲ ದುಡ್ಡು ಜಾಸ್ತಿ ಖರ್ಚು ಮಾಡಲ್ಲ. ಸುಮ್ಮನೆ ಆಡಂಬರ ಯಾಕೆ, ಹೀಗೆ ಅವರಿಗೆ ಖರ್ಚು ಮಾಡೋದು ಅಭ್ಯಾಸ ಮಾಡಬಾರ್ದು ಅಂತ ನಾನು ಏನೂ ಖರ್ಚು ಮಾಡ್ತಿದ್ದಿಲ್ಲ. ಈ ಸಲ ಏನೋ ಇದು ಕಮ್ಮಿ ಅಂದರೆ ಕಮ್ಮಿ ರೇಟಲ್ಲಿ ಸಿಕ್ಕಿದೆ ನನಗೆ. ಇದೊಂದು 2 ಸ್ಟಾರ್ ಸಿಕ್ಕಿದ್ದಾವೆ. ಹಾಗೆ ಬಲೂನ್ಸು, ಇದರಲ್ಲಿ 20 ಬಲೂನ್ಸ್ ಅಂತ ಕೊಟ್ಟಿದ್ದಾರೆ. ವೈಟು, ಬ್ಲೂ ಮತ್ತು ಇದು ಗ್ರೇ. ಎಷ್ಟಿದ್ದಾವೆ? ಇದು ಅಂಗಡಿಯಲ್ಲಿ 5 ರೂಪಾಯಿಗೆ ಒಂದು ಬಲೂನ್ಸು. 5, 3, 4, 5, 6, 7, 8 ಗ್ರೇ, 3, 4, 5, 6, 7, 8, 9 ಬ್ಲೂ ಕಲರು. 1, 2, 3, 4, 5, 6, 7, 8 ವೈಟ್ ಕಲರು. ನೋಡಿ ಇಷ್ಟು. ಇದೊಂದು ಟೇಪ್ ಬಂದಿದೆ. ಇದು ಡಬಲ್ ಗಮ್ ಇರೋ ಟೇಪು. ಇದೊಂದು ಬಂದಿದೆ. ಅದಕ್ಕೆ ಇದೊಂದು ಬಂದಿದೆ. ಇದೇನು ಗೊತ್ತಾ, 2 ಬಂದಿದ್ದಾವೆ. ಇದು ಹಿಂದ್ಗಡೆ ಚಮಕಿ ಹಾಕ್ತಾರಲ್ಲ, ಆ ಥರದ್ದು. ಒಂದು ಓಪನ್ ಮಾಡಿ ತೋರಿಸ್ತೇನೆ ಯಾವ ಥರ ಇದೆ ಅಂತ ನೋಡಿ.
ಚೆನ್ನಾಗಿದೆಯಲ್ಲ. ಎರಡು ಬಂದಿದ್ದಾವೆ ಈ ಥರ ಬಂದಿದೆ ನೋಡಿ. ಸುಮ್ಮನೆ ಅಲ್ಲಿ ಅಂಟಿಸ್ಬಿಟ್ಟು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಈ ಥರದ್ದು ಎರಡು ಬಂದಿದೆ ವೈಟ್ ಕಲರ್, ಭಾಳ ಚೆನ್ನಾಗಿದೆ. ನಾನು ರೇಟು ಹಾಕಿದ್ದೀನಿ ನೋಡಿ. ನಿಮಗೆ ಇಷ್ಟ ಆದರೆ ನೀವು ತಗೊಳ್ಳಿ. ಇಂಥದಕ್ಕೆಲ್ಲ ನಾವು ಆಡಂಬರಕ್ಕೆ ಖರ್ಚು ಮಾಡಬಾರ್ದು, ಆದಷ್ಟು ಖರ್ಚು ಕಮ್ಮಿನೇ ಮಾಡ್ಕೋಬೇಕು. ಏನಪ್ಪ ಅಂದರೆ ಇದೊಂಥರ ಮಕ್ಕಳಿಗೆ ಖುಷಿಯಲ್ಲ. ಅವನಿಗೆ ಈಗಾಗಲೇ 10 ವರ್ಷ, ಆ ಕಾರಣಕ್ಕೆ ಲಾಸ್ಟ್ ಮಾಡೋಣ. ನೆಕ್ಸ್ಟ್ ಒಂದು ದೊಡ್ಡವನ್ನೆಲ್ಲ ಜಾಸ್ತಿ ಆಡಂಬರ ಮಾಡಬಾರ್ದು ಮಕ್ಕಳಿಗೆ. ಅದಕ್ಕೆ ನಾನು ಒಂದು ಸಿಂಪಲಾಗಿ ತರಿಸಿದ್ದೀನಿ. ನೋಡೋಣ, ಇದರದ್ದು ಡೆಕೋರೇಷನ್ ಎಲ್ಲ ಮಾಡಿ ಹಾಕ್ತೀನಿ ವಿಡಿಯೋನ. ನಿಮಗಿಷ್ಟ ಆದರೆ ತರಿಸ್ಕೊಳ್ಳಿ. ಅಂದರೆ ರೇಟು ಕಮ್ಮಿ ಇದೆ, ಇಷ್ಟೊಂದು ಐಟಮ್ಸ್ ಬಂದಿದ್ದಾವೆ. ಇದಕ್ಕೆ ಹೊರಗಡೆ ತೊಗೊಳಕ್ಕೆ ಹೋದರೆ ಎಷ್ಟೊಂದು ದುಡ್ಡಾಗುತ್ತೆ. ನಾನು ಕೊಟ್ಟಿರೋದು, ಮತ್ತು ಇದರಲ್ಲಿ ನೀವು ಡಿಸ್ಕೌಂಟು ಸಿಕ್ಕಿದೆ. ಡಿಸ್ಕೌಂಟಲ್ಲೂ ಅಮೌಂಟು ಕಮ್ಮಿ ಆಗಿದೆ ನನಗೆ. ನೀವು ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಆದಷ್ಟು ಖರ್ಚು ಕಮ್ಮಿ ಇದೆ. ಇದು ಏನು ಒಂದು ದಿನ ಇರುತ್ತೆ ಅಷ್ಟೇ. ಇದು ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ಅನ್ನೋದು ನನಗೆ ಅನ್ನಿಸುತ್ತೆ. ಏನೋ ಬಲೂನ್ಸ್ ಎಲ್ಲ ಹೋಗ್ಬೋದು, ಇದೆಲ್ಲ ಒಂದು ನೆನಪು ಇರುತ್ತಲ್ಲ, ಚೆನ್ನಾಗಿರುತ್ತೆ. ಎಲ್ಲಾದರೂ ಹಾಕೋಣ ಅಂತ ನೋಡಿ. ಎಷ್ಟು ಐಟಮ್ ಬಂದಿದ್ದಾವೆ ಅಂದರೆ 2, 3, 4, 5, 6, 7, 8, 9 ಐಟಮ್ ಬಂದಿದ್ದಾವೆ ನೋಡಿ. ಇಷ್ಟೆಲ್ಲ ಬಂದಿದ್ದಾವೆ. 9, 10 ಐಟಮ್ ಬಂದಿದ್ದಾವೆ ನೋಡಿ. ರೇಟು ಕಮ್ಮಿ ಇದೆ. ಕಡಿಮೆ ರೇಟಲ್ಲಿ ಬರ್ತಡೇ ಮಾಡೋಣ ನಮ್ಮ ಪಾಪುಂದು. ನನಗಿದು ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಏನಾದರೂ ಬಲೂನ್ಸ್ ಬಾಯಲ್ಲಿ ಊದೋದಕ್ಕಿಂತ ಇದು ಪ್ರೆಸ್ಸಿಂಗು ಭಾಳ ಕ್ವಾಲಿಟಿ ಬಂದಿದೆ. ಫುಲ್ ಕ್ವಾಲಿಟಿ ಇದೆ, ದಪ್ಪ ಇದೆ, ಗಾಳಿ ಬರ್ತಾ ಇದೆ. ಊದೋಣ, ನೋಡೋಣ. ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಚೆನ್ನಾಗಿ ಬಂದಿದೆ. ನಿಮಗಿಷ್ಟ ಆದರೆ ನೀವು ತಗೊಳ್ಳಿ. ನನಗಿಷ್ಟ ಆಯಿತು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಶುಭ ಮಧ್ಯಾಹ್ನ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಿಕ್ಕ ಪ್ರಪಂಚಕ್ಕೆ. ಥ್ಯಾಂಕ್ ಯು.